ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಇವತ್ತು ಒಂದಷ್ಟು ಪಾಸಿಟಿವ್ ಸ್ಟೋರಿಗಳನ್ನು ತಮಗೆ ಹೇಳ್ತೀನಿ. ಇಲ್ಲಿಯವರೆಗೂ ಬರೀ ಯುದ್ಧದ ಭೀಕರತೆಯ ಬಗ್ಗೆ ಮಾತಾಡಿದ್ವಿ, ಮನುಕುಲ ನಲುಗ್ತಾ ಇರೋ ಬಗ್ಗೆ ಮಾತಾಡಿದ್ವಿ, ಪಂಚರಾಜ್ಯಗಳ ಚುನಾವಣೆಯ ಬಗ್ಗೆ ಹೆಚ್ಚು ಗಮನವನ್ನು ಹರಿಸಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಯುದ್ಧವನ್ನು ಸ್ವಲ್ಪ ಬದಿಗಿಟ್ಟು ರಾಜ್ಯದ ಚುನಾವಣೆಯ ಬಗ್ಗೆ ಮಾತಾಡಿ ಅಂತ ನನ್ನ ಸಾಮಾಜಿಕ ಪರಿವಾರದ ಬಂಧುಗಳು ಹೇಳಿರೋದ್ರಿಂದ ಅದರ ಮೇಲೆ ಹೆಚ್ಚು ಫೋಕಸ್ ಮಾಡಿ ಒಂದಷ್ಟು ಆಸಕ್ತಿಕರ ವಿಷಯಗಳನ್ನು ಕಲೆ ಹಾಕಿದ್ದೇನೆ. ನಿಮಗೆ ಗೊತ್ತು, 7ನೇ ತಾರೀಕು ರಾತ್ರಿ ಪಶ್ಚಿಮ ಬಂಗಾಳದ ಮತದಾರರ ಪಟ್ಟಿಯ ಕೊನೆಯ ಕರಡ ಪ್ರತಿ ಬಿಡುಗಡೆ ಆಯಿತು. ಫೈನಲ್ ಲಿಸ್ಟ್, ಕೊನೆಯ ಪಟ್ಟಿಯ ಬಿಡುಗಡೆ ಆಯಿತು. ನಿನ್ನೆ ಇಲ್ಲ, ಮೊನ್ನೆ ರಾತ್ರಿ ಬಿಡುಗಡೆ ಆಯಿತು. ನೋಡಿದ ತಕ್ಷಣ ಅದರ ಘೋರತೆಯನ್ನು ಅನುಭವಿಸಲಿಕ್ಕೆ TMCಗೆ ಸಾಧ್ಯ ಆಗಲಿಲ್ಲ, ಮಮತಾ ಬೇಗಂ ಅವರಿಗೆ ಸಾಧ್ಯ ಆಗಲಿಲ್ಲ. ಈ ರೀತಿಯಾದಂಥ ಮತದಾರರ ಪಟ್ಟಿ ಬಂದ ಮೇಲೆ ತಾನು ಚುನಾವಣೆಯಲ್ಲಿ ಸೋಲುವುದು ಖಚಿತ, ನಿಶ್ಚಿತ ಅಂತ ಆಗೋಯ್ತು. ಆದ್ದರಿಂದ ಮುಂದೆ ಏನು ಕಾರ್ಯಾಚರಣೆ ಮಾಡಬೇಕು ಅನ್ನುವುದು ಅವರ ದುರಾಲೋಚನೆ ಅಲ್ಲ, ದುರಾಲೋಚನೆ. ಸಂಖ್ಯೆ ಏನು? ಸಂಖ್ಯೆ 7,66,00,000 ಮತದಾರರಿದ್ದಂಥ ಪಟ್ಟಿ ಈಗ 6,77,00,000ಕ್ಕೆ ಬಂದು ಇಳಿದಿದೆ. ಅಲ್ಲಿಗೆ ಸುಮಾರು 89 ಲಕ್ಷ ವೋಟರ್ಗಳು ಪಟ್ಟಿಯಿಂದ ಹೊರಗಡೆ ಹೋಗಿದ್ದಾರೆ. ಈ ಅಂಕಿಅಂಶ ಇದೆಯಲ್ಲ, ಈ ಅಂಕಿಅಂಶ ಯಾಕೆ ಭಯವನ್ನುಂಟು ಮಾಡಿದೆ ಅಂದರೆ, ಸುಮಾರು 11.6% ಆಕೆ ಮತದಾರರು ಈ ಪಟ್ಟಿಯಿಂದ ಹೊರಗೆ ಹೋಗ್ಬಿಟ್ಟಿರ್ತಾರೆ. 36 ಕ್ಷೇತ್ರಗಳಲ್ಲಿ ಕಳೆದ ಬಾರಿ 5% ಅಂತರದಲ್ಲಿ ಗೆಲುವನ್ನು ಸಾಧಿಸಿದ್ದಾರೆ ಮಮತಾ ಬೇಗಂ ಅವರು ಪಶ್ಚಿಮ ಬಂಗಾಳದಲ್ಲಿ. 36 ಕ್ಷೇತ್ರಗಳಲ್ಲಿ, ಒಂದಲ್ಲ ಎರಡಲ್ಲ, 5% ಮಾರ್ಜಿನ್. ನೋಡಿ, ಯಾವಾಗಲೂ ಚುನಾವಣೆಯ ಫಲಿತಾಂಶವನ್ನು ನಾವು ಸಂಖ್ಯೆಯ ದೃಷ್ಟಿಯಿಂದ ನೋಡ್ತೀವಿ, ಎಷ್ಟು ಸೀಟುಗಳನ್ನು ಗೆದ್ದಿದ್ದಾರೆ ಅಂತ. ವಾಸ್ತವವಾಗಿ ಅದರ ಒಳಗೆ ಆಳದಲ್ಲಿ ಇಳಿದು ನೋಡಬೇಕು ಅಂದರೆ ಎಷ್ಟು ಮತಗಳ ಅಂತರದಲ್ಲಿ ಗೆಲುವು ಸಾಧ್ಯ ಆಗಿದೆ, ಹಿಂದಿನ ಅಭ್ಯರ್ಥಿ, ಯಾವ ಪರಾಭವಗೊಂಡ ಅಭ್ಯರ್ಥಿ ಎಷ್ಟು ಮತಗಳನ್ನು ಪಡೆದಿದ್ದ, ಎಷ್ಟು ನಾಜೂಕಾದ ಗೆಲುವು ನಮಗೆ ಲಭ್ಯ ಆಗಿದೆ. ದೃಢವಾದ ಗೆಲುವ, ನಾಜೂಕಾದ ಗೆಲುವ, ಇದು ಅಂತರದಲ್ಲಿ ಆರ್ಯಾಪಾರ್ ಅಂತ, ಸ್ವಲ್ಪರಲ್ಲಿ ಹೆಚ್ಚು ಕಮ್ಮಿ ಸೋತು ಹೋಗ್ತಿದ್ವಿ ಅನ್ನುವಂಥ ಸೀಟ, ಇದೆಲ್ಲವನ್ನು ರಾಜಕೀಯ ಪಕ್ಷಗಳು ಗಮನಿಸ್ತಾ ಇರ್ತವೆ. ಅದ್ರ ಕುರಿತಾಗಿಯೇ ಭಾಳ ದೊಡ್ಡದಾದಂಥ ಅನಾಲಿಸಿಸ್ ನಡೆಯುತ್ತೆ, ವಿಶ್ಲೇಷಣೆ ನಡೆಯುತ್ತೆ. ಅದನ್ನ ಅನಾಲಿಸಿಸ್ ಮಾಡಲಿಕ್ಕೆ ಜನ ಇರ್ತಾರೆ. ಹಾಗೆ 36 ಸೀಟುಗಳು ಹೋಗಿಬಿಟ್ರೆ ಈ ಸಲ ತನ್ನ ಪಾಡು ಏನಾಗತ್ತೆ ಅನ್ನೋದು ಮಮತಾ ಬೇಗಂನ ಯೋಚನೆ. ತಕ್ಷಣ ಆಕೆ ಕರೆ ಮಾಡಿದ್ದು ಯಾರಿಗೆ? ತಕ್ಷಣ ಒಂದು ರಾಜದೀಪ್ ಸರ್ದೇಸಾಯಿಯ ಪತ್ನಿ ಸಾಗರಿಕಾ ಘೋಷ್ಗೆ. ಯಾಕೆ ಸಾಗರಿಕಾ ಘೋಷ್ ಪತ್ರಿಕೋದ್ಯಮದಲ್ಲಿ ಭಾಳಷ್ಟು ವರ್ಷ ಇದ್ದು ಕಾಂಗ್ರೆಸ್ಸಿನ ಪರವಾಗಿ, ಭಾರತೀಯ ಜನತಾ ಪಾರ್ಟಿ ವಿರುದ್ಧವಾಗಿ ನಿರಂತರವಾಗಿ ಸುದ್ದಿಗಳನ್ನು ಮಾಡ್ಕೊಂಡು ಬಂದಂಥ ಒಬ್ಬ ಪತ್ರಕರ್ತೆ. ಆಕೆ ಈಗ TMCಯ ರಾಜ್ಯಸಭಾ ಸದಸ್ಯೆ. ಎರಡನೇದು, ಕಿರುಚಾಡುವುದರಲ್ಲಿ ನಿಸ್ಸೀಮ ಯಾರು? ಇಂಗ್ಲೀಷು ಮತ್ತು ಹಿಂದಿ 2 ಭಾಷೆಗಳನ್ನು ಬಳಸಿಕೊಂಡು ಬಾಯಿಗೆ ಬಂದ ಹಾಗೆ ಮಾತನಾಡಬಲ್ಲಂಥ ಚಾಕಚಕ್ಯತೆ ಇರೋರು ಯಾರು? ಕಳೆದ ಬಾರಿ ಪಾರ್ಲಿಮೆಂಟೇರಿಯನ್ ಅಂತ ಬೇರೆ ಅವರಿಗೆ ಅವಾರ್ಡ್ ಕೊಟ್ಬಿಟ್ರು, ಬೇರೆ ಡೆರೆಕ್ ಒಬ್ರಾಯನ್ ಅಂತೇಳಿ. ಆತ ಕೂಡ ರಾಜ್ಯಸಭಾ ಸದಸ್ಯ TMCಯಿಂದ. ಜೊತೆಗೆ ಒಬ್ಬ ಸುಪ್ರೀಂ ಕೋರ್ಟ್ನ ಅಡ್ವೊಕೇಟು ಮೇನಕಾ ಗುರುಸ್ವಾಮಿ ಅಂತ, LGBTQ ಇದರಿಂದ ಬಂದವರು. ಸಾಕೇತ್ ಗೋಖಲೆ, 4 ಜನರನ್ನು ಆಯ್ಕೆ ಮಾಡ್ತಾರೆ. ನಿನ್ನೆ ಬೆಳಿಗ್ಗೆ 10:02 ಬುಧವಾರ ಬೆಳಿಗ್ಗೆ 10:02 ಚೀಫ್ ಎಲೆಕ್ಷನ್ ಕಮಿಷನ್, ನಿರ್ವಾಚನ ಸದನ ಅಂತಾರೆ ಅದಕ್ಕೆ. ನಿರ್ವಾಚನ ಅಂದರೆ ಚುನಾವಣೆ. ನಿರ್ವಾಚನ ಸದನದ ಒಳಗಡೆ 10:02 ಒಳಗೆ ಹೋಗ್ತಾರೆ. 10:09 ಗೆಟೌಟ್ ಅನ್ಸ್ಕೊಂಡು ಹೊರಗಡೆ ಬರ್ತಾರೆ. ಹಾಗಾದರೆ ಒಳಗೆ ನಡೆದಂಥ ವಿದ್ಯಮಾನಗಳೇನು? ಒಳಗೆ ನಡೆದ ವಿದ್ಯಮಾನವನ್ನು ಡೆರೆಕ್ ಒಬ್ರಾಯನ್ ಅವರು ಪತ್ರಕರ್ತರಿಗೆ ಹೇಳಿದರು. ಒಳಗಡೆ ಇವರು ಏನು ಮಾಡಿದರು ಅಂತ ಚುನಾವಣಾ ಆಯೋಗದ ಅಧಿಕಾರಿಗಳು ಕೂಡ ಹೊರಗಡೆ ಬಂದು ಮಾಹಿತಿಯನ್ನು ಕೊಟ್ಟರು, ಕೌಂಟರನ್ನು ಹೇಳಿದರು. ಭಾಳ ಮಜಾ ಇರೋದು ಅಲ್ಲಿಯೇ. ಡೆರೆಕ್ ಒಬ್ರಾಯನ್ ಒಳಗಡೆ ಹೋಗ್ತಾರೆ. ಒಳಗಡೆ ಹೋದ್ಮೇಲೆ ಎದುರುಗಡೆ ಇರೋದು ಚೀಫ್ ಎಲೆಕ್ಷನ್ ಕಮಿಷನರ್ ಅವರು, ಇಡೀ ದೇಶದ ಆಯುಕ್ತ ಅದು ಚುನಾವಣೆ ವಿಷಯಕ್ಕೆ. ನಿಮ್ಮದೇನೇ ಅಹವಾಲುಗಳಿದ್ದರೆ, ದೂರುಗಳಿದ್ದರೆ ಅವ್ರ ಹತ್ರ ಅತ್ಯಂತ ಘನತೆಯಿಂದ, ಗೌರವದಿಂದ ಮಾತನಾಡಿ ಪರಿಹರಿಸಿಕೊಳ್ಳಬೇಕು. ಏನಾದರೂ ದೂರು ಇದ್ದರೆ ದಾಖಲಿಸಿ ಬರಬೇಕು. ಹೋದ ತಕ್ಷಣ ಕಿರುಚಾಟವೇ. ಯಾವ ರೀತಿ ಕಿರುಚಾಟ?
ನಮ್ಮ ನಾಯಕಿ ಮಮತಾ ಬೇಗಂ ಅವರು, ಮಮತಾ ಬ್ಯಾನರ್ಜಿ ಅವರು 9 ಪತ್ರಗಳನ್ನು ನಿಮಗೆ ಬರೆದಿದ್ದಾರೆ. ಯಾಕೆ ಉತ್ತರವನ್ನು ನೀವು ಕೊಟ್ಟಿಲ್ಲ? ನೀವು ಇದೇ ರೀತಿ ಅಮಿತ್ ಶಾ ಅಥವಾ ನರೇಂದ್ರ ಮೋದಿ ಪತ್ರ ಬರೆದಿದ್ರೆ ನೀವು ನಗಣ್ಯ ಮಾಡ್ತಾ ಇದ್ರಾ, ನೆಗ್ಲೆಕ್ಟ್ ಮಾಡ್ತಾ ಇದ್ರಾ, ತಕ್ಷಣದಲ್ಲಿ ಉತ್ತರ ಕೊಡ್ತಾ ಇದ್ರಿ. ಮಮತಾ ಬ್ಯಾನರ್ಜಿ ನಮ್ಮ ನಾಯಕಿ ಬರೆದ ಪತ್ರವನ್ನು ನೆಗ್ಲೆಕ್ಟ್ ಮಾಡಿದ್ದೀರಾ. ನಿಮಗೆ ಯಾವ ಅಧಿಕಾರ ಇದೆ? ನೀವು ಭಾರತೀಯ ಜನತಾ ಪಾರ್ಟಿಯ ಏಜೆಂಟರ ರೀತಿ ವರ್ತಿಸ್ತಾ ಇದ್ದೀರಾ ಅಂತ ಕಿರ್ಚಾಡ್ಲಿಕ್ಕೆ ಶುರು ಮಾಡಿದ್ರು. ಎದುರುಗಡೆ ಜ್ಞಾನೇಶ್ ಕುಮಾರ್ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದರು. ಇವರು ಕಿರ್ಚಾಡೋರಿಗೆ ಹೇಳಿದರು, ಕಿರ್ಚಾಡಬೇಡಿ, ನೀವು ಏನು ಹೇಳೋದಿದೆ ಸಮಾಧಾನದಿಂದ ಹೇಳಿ. ಏನು ಸಮಾಧಾನದಿಂದ ಮಾತಾಡೋದು? ನೀವು ಮಾಡ್ತಾ ಇರೋದು ಪಕ್ಷಪಾತ. ಈ ರೀತಿ ಆದರೆ ಚುನಾವಣೆ ಮಾಡೋದು ಹೇಗೆ ಅಂತ ಬಾಯಿಗೆ ಬಂದು ಹಾಕಿದ್ರು. ಅದಾದ ಮೇಲೆ ಚುನಾವಣಾ ಆಯುಕ್ತರ ಉತ್ತರ ಅವ್ರು ಹೇಳ್ತಾರೆ, ನೋಡಿ ನಮಗೆ ಬಂದ ಎಲ್ಲ ಪತ್ರಗಳಿಗೂ ನಾವು ಉತ್ತರವನ್ನು ಬರೀಲಿಕ್ಕಾಗೋದಿಲ್ಲ. ನಿಮ್ಮ ಪಕ್ಷ ಈಗಾಗಲೇ ನನ್ನ ವಿರುದ್ಧ ಮಹಾಭಿಯೋಗ ತರಲಿಕ್ಕೆ ಮಾರ್ಚ್ 12ನೇ ತಾರೀಕು ಸಂಸತ್ತಿನಲ್ಲಿ ಪ್ರಯತ್ನವನ್ನು ಮಾಡ್ತೀವಿ. ನನಗೆ ವೈಯಕ್ತಿಕವಾಗಿ ನಾನು IAS ಆಫೀಸರ್ ಹೆಂಗಾದೆ, ನನ್ನ ಮಗಳು ಹೆಂಗೆ IAS ಆಫೀಸರ್ ಆದರೂ, ನನ್ನ ಅಳಿಯ ಹೇಗೆ IAS ಆಫೀಸರ್, ವಶೀಲಿಬಾಜಿಯಿಂದ ಬಂದಿದ್ದೀವಿ ಅನ್ನೋ ರೀತಿ ನಮ್ಮ ಬಗ್ಗೆ ನೀವು ಅಪಕೀರ್ತಿಯನ್ನು ಎಲ್ಲ ಕಡೆ ಹರಡಿಸಿದ್ರಿ. ಅದ್ರ ಬಗ್ಗೆ ನಾನು ಯಾವುದೇ ಮಾತಾಡ್ತಾ ಇಲ್ಲ. ನಾನು ಮಾತಾಡ್ತಾ ಇರೋದು ಚುನಾವಣೆಯ ಬಗ್ಗೆ, ಚುನಾವಣೆಯ ಪ್ರಕ್ರಿಯೆ ಬಗ್ಗೆ. ನಿನ್ನೆ ಸಂಜೆ 7 ಗಂಟೆಗೆ ಹೊಸ ಪಟ್ಟಿಯನ್ನು ನಾವು ಬಿಡುಗಡೆ ಮಾಡಿದ್ದೇವೆ. ಬಿಡುಗಡೆಯನ್ನು ಮಾಡಿದ್ದು ನಾವಲ್ಲ, ನ್ಯಾಯಿಕ ಅಧಿಕಾರಿಗಳು, ನ್ಯಾಯಾಂಗದ ಅಧಿಕಾರಿಗಳು, ಮ್ಯಾಜಿಸ್ಟ್ರೇಟ್ಗಳು ಸಹಿ ಹಾಕಿರೋ ಪಟ್ಟಿಯನ್ನು ನಾವು ಬಿಡುಗಡೆ ಮಾಡಿದ್ದೇವೆ. ಯಾರಿಗೆ ಹಕ್ಕನ್ನು ಕೊಡಬೇಕು, ಮತದಾನದ ಹಕ್ಕನ್ನು ಅವ್ರು ಕೊಡ್ತಾ ಇದ್ದಾರೆ, ಯಾರಿಗೆ ಕೊಡಬಾರ್ದು ಅವರನ್ನು ಟ್ರಿಬ್ಯುನಲ್ಗೆ ಇಟ್ಟಿದ್ದಾರೆ. ಟ್ರಿಬ್ಯುನಲ್ನಲ್ಲಿ ಅದು ಸೆಟ್ಲ್ ಆಗುತ್ತೆ. ಅದರ ಬಗ್ಗೆ ಮಾತಾಡಲಿಕ್ಕೆ ನನ್ನ ಹತ್ರ ಏನೂ ಇಲ್ಲ. ಎರಡನೇದಾಗಿ ನೀವು ಸುಪ್ರೀಂ ಕೋರ್ಟ್ನಲ್ಲಿ ನಿಮ್ಮ ಪ್ರಕರಣ ಇದೆ. ಹೀಗೆ ಅವರು ಹೇಳುವುದಕ್ಕಿಂತ ಮುಂಚೆ ಮತ್ತೆ ಕಿರುಚಲಿಕ್ಕೆ ಶುರು ಮಾಡ್ತಾರೆ. ಒಂದು ಕಡೆ ಡೆರೆಕ್ ಒಬ್ರಾಯನ್, ಮತ್ತೊಂದು ಕಡೆ ಸಾಗರಿಕಾ ಘೋಷ್, ಹಿಂದ್ಗಡೆಯಿಂದ ಮೆನಕಾ ಗುರುಸ್ವಾಮಿ, ಆ ಕಡೆಯಿಂದ ಸಾಕೇತ್ ಗೋಖಲೆ. ಯಾವಾಗ ಇವರು ಅಟಾಟೋಪವನ್ನು ಮೆರಲಿಕ್ಕೆ ಶುರು ಮಾಡ್ತಾರೋ, ದಾಂಧಲೆ ಮಾಡಲಿಕ್ಕೆ ಶುರು ಮಾಡ್ತಾರೋ, ಗೆಟ್ ಲಾಸ್ಟ್ ಫ್ರಮ್ ಹಿಯರ್ ಅಂತಾರೆ, ಬಾಹರ್ ಚಲೆ ಜಯ ಆಪ್ ಲೋಗ್ ಅಂತಾರೆ, ಹೊರಗಡೆ ನಡ್ರಿ ನೀವು ಅಂತ ಲಿಟರಲಿ ಹೊರಗೆ ಹಾಕಿಸಿಕೊಂಡು ಬಂದು ಹೊರಗಡೆ ಪತ್ರಕರ್ತರೆದುರಿಗೆ ಹೇಳ್ತಾರೆ, ನಮ್ಗೆ ಅವಕಾಶವನ್ನೇ ಕೊಡಲಿಲ್ಲ, 7 ನಿಮಿಷ ನಮ್ಗೆ ಒಳಗಿಟ್ಟು ನಿಲ್ಲಕ್ಕೆ ಅವಕಾಶ ಆಯಿತು. ನಾವು ರಾಜ್ಯಸಭಾ ಸದಸ್ಯರು, ಪ್ರಜಾಪ್ರತಿನಿಧಿಗಳು, ನಮಗೇ ಇವರು ಸಮಯ ಕೊಡಲಿಲ್ಲ ಅಂದರೆ ಬೇರೆ ಯಾರಿಗೆ ಕೊಡ್ತಾರೆ ಇವರು? ನಾವು ನಮ್ಮ ಅಹವಾಲನ್ನು ಹೇಳಲಿಕ್ಕೆ ಬಂದಿದ್ವಿ, ನಮ್ಮ ಮಾತನ್ನು ಕೇಳಲಿಕ್ಕೆ ಚುನಾವಣಾ ಆಯುಕ್ತರು ಸಿದ್ಧರಿಲ್ಲ. ಹೀಗೆ ಪತ್ರಕರ್ತರೆದುರಿಗೆ ತಮ್ಮ ಕಥೆಯನ್ನು ಹೇಳ್ಕೊಳ್ಳಿಕ್ಕೆ ಶುರು ಮಾಡಿದರು. ಅದಾದ ಮೇಲೆ ಈ ಕಡೆಯಿಂದ ಚುನಾವಣಾ ಆಯುಕ್ತರ ಆಫೀಸಿನಿಂದ ಹೊರಗಡೆ ಬರ್ತಾರೆ ಅವರ ಅಧಿಕಾರಿಗಳು. ಅವ್ರು ಹೇಳ್ತಾರೆ, ನೋಡಿ ಸ್ವಾಮಿ, ಅವರಿಗೆ ಅವಕಾಶ ಕೊಟ್ಟದ್ದು ನಿಜ, ಬಂದು ಮಾತಾಡಿ ನಿಮ್ಮದು ಅಹವಾಲು ಹೇಳು ಅಂತ ಕೇಳಿದ್ದು ನಿಜ. ಆದರೆ ಅವರು ಮಾತಾಡು ಅಂದರೆ ತಮ್ಮ ಇಲ್ಲಿಯ ಮರ್ಯಾದೆ ಏನಿದೆ, ಘನತೆ ಏನಿದೆ ಕಚೇರಿ, ಆ ಘನತೆಯನ್ನು ಮೀರಿ ಇವರು ಪಾರ್ಲಿಮೆಂಟಿನಲ್ಲಿ ಕಿರಿಚಾಡುವ ಹಾಗೆ ಕಿರಿಚಾಡಿದರು. ಸ್ವತಃ ಚುನಾವಣಾ ಆಯುಕ್ತರು ಅವ್ರಿಗೆ ಹೇಳ್ತಾರೆ, ಸಮಾಧಾನದಿಂದ ಮಾತಾಡಿ, ಏನಿದೆ ವಿಷಯ ಹೇಳಿ ಅಂದರೆ ಕೇಳಲಿಕ್ತಾ ಇರಲ್ಲ. ಹೊಡಿಲಿಕ್ಕೆ ಬಂದವರ ರೀತಿ, ಅವರ ನಡವಳಿಕೆ ಇತ್ತು. ಅತೀ ಕೊನೆಯವರೆಗೂ ಸಂಯಮದಿಂದ ಇದ್ದಂಥ ಚುನಾವಣಾ ಆಯುಕ್ತರು ಕೊನೆಗೆ ಗೆಟ್ ಲಾಸ್ಟ್ ಫ್ರಮ್ ಹಿಯರ್ ಅಂತ ಹೇಳಿದರು, ಹೊರಗಡೆ ಹೋಗಿ ಅಂತ ಹೇಳಿದ್ರು. ನಿಜ, ಇಲ್ಲ ಅಂತಲ್ಲ. ಯಾವಾಗ ಇಲ್ಲಿ ವಾತಾವರಣಕ್ಕೆ ಇವರು ಸಮಂಜಸವಾಗಿ ನಡ್ಕೋತಾರೆ, ಅವಾಗ ನಾವು ಕಚೇರಿಯಲ್ಲಿ ಅವ್ರನ್ನ ಇಟ್ಕೊಳ್ಳೋಕ್ಕಾಗಲ್ಲ. ಆದ್ದರಿಂದ ಹೊರಗೆ ಕಳಿಸಿದ್ದೀವಿ, ಅದಕ್ಕೆ ಬೇಕಾದ CCTV ಫೂಟೇಜ್ ಇದೆ, ನೋಡ್ಕೋಬಹುದು ಅಂತ. ಇಲ್ಲಿಗೆ ಪ್ರಕರಣ ಮುಗಿಲಿದೆ. ಇದಾದ ಮೇಲೆ ಇವರು ಹೊರಗಡೆ ಬಂದು ಪ್ರತಿಭಟನೆಯನ್ನು ಶುರು ಮಾಡಿದರು. ನೋಡಿ, ಈ 4 ಜನ ಇದ್ದಾರಲ್ಲ, ಈ 4 ಜನ ಯಾರೂ ಚುನಾವಣೆಯಲ್ಲಿ ನಿಂತು ಗೆಲ್ಲಲಿಕ್ಕೆ ಯೋಗ್ಯತೆ, ಅರ್ಹತೆ, ಕ್ಷಮತ್ವ, ಜನಪ್ರಿಯತೆ ಯಾವುದೂ ಇರಲಾರ್ದಂಥ ಜನ. ಭಟ್ಟಂಗಿಗಳಾಗಿದ್ದರಿಂದ ಡೆರೆಕ್ ಒಬ್ರಾಯನ್ಗೆ ಅವಕಾಶ ಸಿಕ್ಕಿದ್ದು TMCನಲ್ಲಿ. ಸಾಗರಿಕಾ ಘೋಷ್ ಕೂಡ ಇದಕ್ಕೆ ಹೊರತಲ್ಲ. ಡೆರೆಕ್ ಒಬ್ರಾಯನ್ ಹೊರಗಡೆ ಬಂದು ಆರೋಪ ಮಾಡ್ತಾ ಇದ್ದದ್ದೇನು? ಡೆರೆಕ್ ಒಬ್ರಾಯನ್ ಹೊರಗಡೆ ಬಂದು ಆರೋಪ ಮಾಡ್ತಾ ಇರೋದೇನೆಂದರೆ, ನಿಮ್ಮ ಪಶ್ಚಿಮ ಬಂಗಾಳದ ಚುನಾವಣಾ ಆಯುಕ್ತರೇನಿದ್ದಾರೆ, ಎಲೆಕ್ಷನ್ ಕಮಿಷನರ್ ಅಲ್ಲಿರುವಂಥವರು, ಅವರು ಅಲ್ಲಿ ಅಭ್ಯರ್ಥಿಯ ಜೊತೆ ಓಡಾಡಿದ್ದಾರೆ, ಇದು ಹೆಂಗೆ ಸಾಧ್ಯ ಅಂತ ಅವ್ರು ಪ್ರಶ್ನೆ ಕೇಳ್ತಾರೆ. ಮನೋಜ್ ಕುಮಾರ್ ಅಗ್ರವಾಲ್ ಅಂತ ಅಲ್ಲಿರೋದು, ಅವರು ಓಡಾಡ್ತಾ ಇದ್ದಾರೆ ಅಭ್ಯರ್ಥಿಯ ಜೊತೆ. ಅದಕ್ಕೆ ಅಧಿಕಾರಿಗಳು ಹೇಳ್ತಾರೆ, ಸಂದರ್ಭ ಬಂದಾಗ ಚುನಾವಣಾ ಆಯುಕ್ತರು ಸ್ಟ್ರೀಟಲ್ಲಿ ಬರೋದು, ಯಾವ ಕ್ಷೇತ್ರದಲ್ಲಿ ನಿಂತಿರ್ತಾರೋ ಆ ಕ್ಷೇತ್ರಕ್ಕೆ ಹೋಗಬೇಕಾದದ್ದು ಅನಿವಾರ್ಯ ಆಗುತ್ತೆ. ಎದುರುಗಡೆ ಕ್ಯಾಂಡಿಡೇಟ್ ಬಂದರೆ ಮಾತಾಡಿಸ್ಬೇಕಾಗತ್ತೆ, ಶತ್ರುಗಳ ರೀತಿ ನೋಡಲಿಕ್ಕೆ ಆಗೋದಿಲ್ಲ ಅಂತ ಸ್ವತಃ ಚುನಾವಣಾ ಆಯುಕ್ತರು ಅವ್ರಿಗೆ ಸ್ಪಷ್ಟನೆಯನ್ನು ಕೊಟ್ಟರು ಕೂಡ ಅವ್ರು ಕೇಳಿಸ್ಕೊಳ್ಳಿಕ್ಕೆ ತಯಾರಿಲ್ಲ. ನೀವು ಪಕ್ಷಪಾತವನ್ನು ಮಾಡ್ತಾಯಿದ್ದೀರಿ, ಬೇಕು ಅಂತಲೇ ಮತದಾನದ ಹಕ್ಕನ್ನು ಕಿತ್ಕೊಂಡಿದ್ದೀರಿ, ನಮ್ಮ ಎಲ್ಲ ಮತದಾರನ ಮೈನಸ್ ಮಾಡಿದ್ದೀರಿ ಅಂಥೇಳಿ ಬಾಯಿಗೆ ಬಂದಾಗ ಕಿರ್ಚಾಡ್ಲಿಕ್ಕೆ ಶುರು ಮಾಡ್ತಾಯಿದ್ರು. ಆದ್ದರಿಂದ ಅನಿವಾರ್ಯವಾಗಿ ನಾವು ಮಾಡಬೇಕಾದಂಥ ಕ್ರಿಯೆ ಮಾಡಲಾಯಿತು. ಹೊರಗಡೆ ಬಂದ ಮೇಲೆ ಪ್ರತಿಭಟನೆಯನ್ನು ಶುರು ಮಾಡ್ತಾರೆ ಈ 4 ಜನ. ಡೌನ್
ಜ್ಞಾನೇಶ್ ಕುಮಾರ್ ಡೌನ್ ಡೌನ್, ಜ್ಞಾನೇಶ್ ಕುಮಾರ್ ಡೌನ್ ಡೌನ್ ಎಲೆಕ್ಷನ್ ಕಮಿಷನರ್ ಅಂತ ಕಿರುಚಲಿಕ್ಕೆ ಶುರು ಮಾಡ್ತಾರೆ ಎಲ್ಲ. ಯಾವಾಗ ಕಿರುಚಲಿಕ್ಕೆ ಶುರು ಮಾಡಿದ್ರು ಇದ್ದಕ್ಕಿದ್ದ ಹಾಗೆ ಪೊಲೀಸರು ಅಲ್ಲಿಗೆ ಬರ್ತಾರೆ. ಯಾಕಂದರೆ ಆ ಸೆಕ್ಷನ್ನು 144 ಅಡಿಯಲ್ಲಿ ಬರುವಂಥ ಪ್ರದೇಶ ನ್ಯೂ ಡೆಲ್ಲಿನಲ್ಲಿ ನೀವು ಅನುಮತಿ ಇಲ್ಲದೆ ಪ್ರತಿಭಟನೆಯನ್ನು ಮಾಡೋ ಹಾಗಿಲ್ಲ. ಇವರು ರಾಜ್ಯಸಭಾ ಸದಸ್ಯರು, ಇವರಿಗೆ ಅವೆಲ್ಲ ಮೂಲ ಶಿಷ್ಟಾಚಾರಗಳೇನು ಅಂತ ಗೊತ್ತಿರ್ಬೇಕು ಇವರಿಗೆ. ಅದನ್ನು ಮೀರಿ ಇವರು ಯಾವಾಗ ಗಲಾಟೆ ಮಾಡಲಿಕ್ಕೆ ಶುರು ಮಾಡ್ತಾರೋ ಒಂದು ಸೋಮೋಟೋ ಕೇಸ್ ಅವ್ರ ಮೇಲೆ ರಿಜಿಸ್ಟರ್ ಆಗುತ್ತೆ. ಈ ಕಡೆ ಪೊಲೀಸರವ್ರನ್ನ ಎತ್ತಾಕೊಂಡು ವ್ಯಾನಲ್ಲಿ ಹೊರಟು ಹೋಗ್ತಾರೆ. ಆ ಕಡೆ ಮಮತಾ ಬೇಗಂ ಕಿರ್ಚಾಡಲಿಕ್ಕೆ ಪಶ್ಚಿಮ ಬಂಗಾಳದಲ್ಲಿ ಶುರು ಮಾಡ್ತಾರೆ. ನೋಡಿ, ಚುನಾವಣಾ ಪ್ರಕ್ರಿಯೆ ತುಂಬ ಕಡಿಮೆ ಸಮಯ ಇದೆ ಅವರಿಗೆ. ಈ ಸಮಯದ ಸಂದರ್ಭದಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಜಾಸ್ತಿ ಫೀಲ್ಡ್ನಲ್ಲಿ ಕೆಲಸ ಮಾಡಬೇಕಾಗಿದ್ದು ಮಮತಾ ಬೇಗಂ ಅವ್ರಿಗೆ ಅನಿವಾರ್ಯ. ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಿ ನುಗ್ಗಲೇಬೇಕು. ನುಗ್ಗಿ ಜನರನ್ನು ಓಲೈಸಿ ಸ್ಟ್ರೀಟ್ ಫೈಟ್ ಮಾಡೋದ್ರಲ್ಲಿ ನಂಬರ್ 1 ಮಮತಾ ಬೇಗಂ. ಇಲ್ಲದೆ ಹೋದರೆ 15 ವರ್ಷ ಅಧಿಕಾರ ಮಾಡಲಿಕ್ಕೆ ಸಾಧ್ಯವೇ ಇರಲಿಲ್ಲ ಅವರು. ಅದು ಎಡರಂಗದಂಥ ಹಿಂಸಾತ್ಮಕವಾದಂಥ ರಾಜಕೀಯವನ್ನು ಭೇದಿಸಿಕೊಂಡು ಬಂದು ಮುಖ್ಯಮಂತ್ರಿ ಆದಂಥವ್ರು. ಆದರೆ ಈ ಬಾರಿ ಹೇಗೆ ಎಡವುತ್ತಾ ಇದ್ದಾರೆ ಅಂದರೆ, ಯಾವ ಅರವಿಂದ್ ಕೇಜ್ರಿವಾಲ್ ಮಿಸ್ಟೇಕ್ ಮಾಡಿಕೊಂಡ್ರು ಚುನಾವಣೆಯ ಸಂದರ್ಭದಲ್ಲಿ, ಅದೇ ಮಿಸ್ಟೇಕನ್ನು ಇವತ್ತು ಮಮತಾ ಬೇಗಂ ಅವರು ಪಶ್ಚಿಮ ಬಂಗಾಳದಲ್ಲಿ ಮಾಡ್ತಾ ಇರೋದು. ಅತ್ಯಂತ ವ್ಯವಸ್ಥಿತವಾಗಿ ಭಾರತೀಯ ಜನತಾ ಪಾರ್ಟಿ ತನ್ನ ಹೋರಾಟವನ್ನು ಮಾಡ್ತಾಯಿದೆ. ಎಲ್ಲಿಯೂ ಗಲಾಟೆ ಮಾಡ್ತಾ ಇಲ್ಲ. ಪ್ರಚಾರ, ರ್ಯಾಲಿಗಳು ಎಲ್ಲವನ್ನು ಅಚ್ಚುಕಟ್ಟಾಗಿ ಯಾವ ರೀತಿ ಅಂದರೆ ಮದುವೆ ಮನೆಯಲ್ಲಿ ಮದುವೆ ಹೆಂಗೆ ನಡೆಸ್ತಾರೆ ಆ ರೀತಿ ಚುನಾವಣೆಯನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಏಕೆಂದರೆ ಅವ್ರಿಗೆ ಖಚಿತವಾಗಿ ಗೊತ್ತಿದೆ, ಆತ್ಮವಿಶ್ವಾಸ ಇದೆ, ಈ ಬಾರಿಯ ಜನ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬೇಗಂ ಅವ್ರಿಗೆ ಯಾವುದೇ ಕಾರಣಕ್ಕೂ ಸೊಪ್ಪು ಹಾಕಲ್ಲ, ಮಣಿಯಲಿಕ್ಕೆ ಸಾಧ್ಯ ಇಲ್ಲ. ಈಕೆ ಕೈ ಮುಡ್ಕೊಳ್ಳಿ, ಕಾಲು ಮುಡ್ಕೊಳ್ಳಿ, ಹಣೆ ಮೇಲೆ ಪಟ್ಟಿ ಹಾಕ್ಕೊಳ್ಳಿ, ಸ್ಟ್ರೆಚ್ಚರಲ್ಲಿ ಬರಲಿ, ಯಾವುದಕ್ಕೂ ಬಗ್ಗೋದಿಲ್ಲ ಅನ್ನೋದು ತುಂಬ ಚೆನ್ನಾಗಿ ಗೊತ್ತಿದೆ. ಎರಡನೇ, ಚುನಾವಣಾ ಆಯೋಗ ಒಂದು ಟ್ವೀಟ್ ಮಾಡಿದೆ ನಿನ್ನೆ. ಇಲ್ಲಿಯವರೆಗೂ ಚರಿತ್ರೆಯಲ್ಲಿ ಯಾವತ್ತೂ ಕೂಡ ಚುನಾವಣಾ ಆಯೋಗ ಈ ರೀತಿಯಾದ ಟ್ವೀಟ್ ಮಾಡಿರಲಿಲ್ಲ. ಏನಂತ ಹೇಳುತ್ತೆ, ಎಲೆಕ್ಷನ್ ಕಮಿಷನ್ ಟು TMC, ನೇರವಾಗಿ ನೇರ ಮಾತು, ಡೈರೆಕ್ಟ್ ಮಾತು. ಏನಂತ, ಈ ಬಾರಿಯ ಪಶ್ಚಿಮ ಬಂಗಾಳದ ಚುನಾವಣೆ ಹಿಂಸಾರಹಿತವಾಗಿರುತ್ತೆ, ಗಲಾಟೆ ರಹಿತವಾಗಿರುತ್ತೆ, ಭಯರಹಿತವಾಗಿರುತ್ತೆ, ಜಾಮಿಂಗ್ ರಹಿತವಾಗಿರುತ್ತೆ. ಜಾಮಿಂಗ್ ಅಂದರೆ ಏನಿದು? ಜಾಮಿಂಗ್ ಅನ್ನೋದು ಒಂದು ಭಾಳಷ್ಟು ಜನರಿಗೆ ಹೊಸ ಶಬ್ದ, ಬೂತ್ ಜಾಮಿಂಗ್ ಅಂತ. ಬೂತ್ ಜಾಮಿಂಗ್ ಅಂದರೆ ಏನಂದರೆ, ಈ ಭಾರತೀಯ ಜನತಾ ಪಾರ್ಟಿ ವೋಟರ್ಸ್ ಇದ್ದಾರಲ್ಲ, ಇವರು ಸ್ವಲ್ಪ ಆಲಸ್ಯ ಜಾಸ್ತಿ. ಇವ್ರು ಹೇಗೆ ಅಂದರೆ, ಅತ್ಯಂತ ಶಾಂತವಾಗಿರ್ಬೇಕು ಜಾಗ, ಅಲ್ಲಿ ಯಾರೂ ತುಂಬ ಜನ ಕ್ಯೂ ಹಚ್ಚಿರಬಾರ್ದು. ಇವ್ರು ಹೋದ ಕೂಡಲೇ ಓಟ್ ಹಾಕ್ಲಿಕ್ಕೆ ಅವಕಾಶ ಕೊಟ್ಬಿಡಬೇಕು. ಸಾಧ್ಯ ಆದರೆ ಒಂಚೂರು ಊಟ ಹಾಕಿಸಿ ಎಲ್ಲಡಿಕೆ ಕೊಟ್ಟು ಮದುವೆ ಮನೆಗೆ ಬಂದು ಹೋದಂಗೆ ಇವ್ರಿಗೆ ಆದರಾತಿಥ್ಯ ಮಾಡ್ಬೇಕು. ಅಂದ್ರೆ ಮಾತ್ರ ಮತ ಹಾಕೋರು ಎಲ್ಲ ಪ್ರಜ್ಞಾವಂತರು, ಹೈ ಲೆವೆಲ್ ಜನ ಅಂತ ತಮಗೆ ತಾವೇ ಭ್ರಮಿಸ್ಕೊಂಡಂಥವ್ರು ಭಾರತೀಯ ಜನತಾ ಪಾರ್ಟಿ. ಗೂಂಡಾಗಿರಿ ಆಗಲ್ಲ ಇವ್ರ ಕಡೆ, ಭಾಳ ಸೂಕ್ಷ್ಮ ಜನ, ಕಾಳಜಿ. ಓಟ್ ಹಾಕಬೇಕು, ದೇಶಕ್ಕಾಗಿ ಓಟ್ ಹಾಕಬೇಕು. ದೇಶಕ್ಕಾಗಿ ಓಟ್ ಹಾಕುವಾಗ ವಾತಾವರಣ ತುಂಬ ಚೆನ್ನಾಗಿರ್ಬೇಕು ಭಾರತೀಯ ಜನತಾ ಪಾರ್ಟಿಯವರಿಗೆ. ಆ ರೀತಿಯಾದಂಥ ಮತದಾರನ ಹೊಂದಿರುವಂಥ ಪಕ್ಷ ಅದು. ಅಲ್ಲಿ ಗಲಾಟೆ ಇತ್ತು, ಜನ ಸೇರಿದ್ರು ಅಂದರೆ ವಾಪಸ್ ಹೋಗ್ಬಿಡ್ತಾರೆ. ಆಮೇಲೆ ಬರೋಣ ಬಿಡು ಈಗ ಯಾಕೆ ಅಂತ ಬೈಕ್ ಹತ್ಕೊಂಡು ವಾಪಸ್ ಹೋಗ್ಬಿಡ್ತಾರೆ. ಈಗ ಬೂತ್ ಜಾಮಿಂಗ್ ಅಂದರೆ ಏನಂದರೆ, ಬೂತ್ ಜಾಮಿಂಗ್ ಅಂದರೆ ಬೂತ್ ಹತ್ರ ಈಗ 1,000 ಓಟ್ ಇದಾವೆ ಅಂತ ತಿಳ್ಕೊಳ್ಳಿ. 1,500 ಜನರನ್ನು ಅಲ್ಲಿ BJP ಓಟ್ ಜಾಸ್ತಿ ಇದ್ದಾವೆ ಅಂತ ಅನಿಸಿದಾಗ ವಿರೋಧ ಪಕ್ಷದವ್ರು ಏನು ಮಾಡ್ತಾರೆ, ಗೂಂಡಾಗಳನ್ನ 1,500 ಜನ ಕ್ಯೂ ಹಚ್ಚಿಸ್ಬಿಡ್ತಾರೆ. ಅವ್ರು ಯಾರು ವೋಟರ್ಸ್ ಅಲ್ಲ, ಸುಮ್ಮನೆ ನಿಂತಿರ್ತಾರೆ. ಅವರು ಬೈಕಲ್ಲಿ ಬರ್ತಾರೆ, BJP ಅವರು ನೋಡ್ತಾರೆ ವಾಪಸ್ ಹೋಗ್ತಾರೆ, ಬೈಕಲ್ಲಿ ಬರ್ತಾರೆ ನೋಡ್ತಾರೆ ವಾಪಸ್ ಹೋಗ್ತಾರೆ, ಓಟ್ ಹಾಕ್ಲಿಕ್ಕೆ ಹೋಗೋದೇ ಅಲ್ಲ. ಇದು ಬೂತ್ ಜಾಮಿಂಗ್ ಅಂತ. ಬೂತ್ ಜಾಮಿಂಗ್ ರಹಿತ, ಸೋರ್ಸ್ ಜಾಮಿಂಗ್ ರಹಿತ ಚುನಾವಣೆಯನ್ನು ಪಶ್ಚಿಮ ಬಂಗಾಳದಲ್ಲಿ ಮಾಡ್ತಾ ಇದ್ದೀವಿ ಅಂತ ಟ್ವೀಟ್ ಮಾಡಿದೆ. ಸೋರ್ಸ್ ಜಾಮಿಂಗ್ ಅಂದರೆ ಏನು? ಸೋರ್ಸ್ ಜಾಮಿಂಗ್ ಅಂತಂದರೆ ನೀವು ಮನೆಯಿಂದ ಹೊರಗಡೆ ಬರ್ತೀರಿ, ಬಂದು ಓಟ್ ಹಾಕ್ಲಿಕ್ಕೆ ಹೊಡ್ತೀರಿ. ರಸ್ತೆಯಲ್ಲಿ ಎಲ್ಲೋ ಟೈರ್ಸ್ ಹುಡ್ತಾ ಇರ್ತಾರೆ, ಇನ್ನೆಲ್ಲೋ ಸೈರನ್ ಸೌಂಡ್ ಕೇಳ್ತಾ ಇರ್ತೋ, ಎಲ್ಲೇ ಪೊಲೀಸರು ಓಡಾಡ್ತಾ ಇರ್ತಾರೆ. ಭಾರತೀಯ ಜನತಾ ಪಾರ್ಟಿಯವರು ಓಟ್ ಹಾಕ್ಲಿಕ್ಕೆ ಹೋಗಲ್ಲ ಅಲ್ಲಿಗೆ. ಯಾಕೆ ಬೇಕು ಗಲಾಟೆನಲ್ಲಿ, ನಾವು ಯಾಕೆ ಸಿಕ್ಕಾಕೋಬೇಕು, ಬೇಡ ಇದು, ಆಮೇಲೆ ನೋಡೋಣ ಬಾ ಅಂತ. ಆಮೇಲೆ ಹೋಗೋದೇ ಅಲ್ಲ. ಆಮೇಲೆ ಊಟ ಮಾಡ್ತಾರೆ, ನಿದ್ದೆ ಬಂದುಬಿಡುತ್ತೆ, ನಿದ್ದೆ ಬಂದ್ಕೊಂಡು ಮಲ್ಕೊಂಡ್ಬಿಡ್ತಾರೆ. ದೇಶ ಉದ್ಧಾರ ಆಗಬೇಕು, ಹಿಂದೂ ರಾಷ್ಟ್ರ ಆಗಬೇಕು. ಅಷ್ಟೇ ಅಲ್ಲ, ಅಖಂಡ ಭಾರತ ಆಗಬೇಕು. ಆ ಕಡೆಯಿಂದ ಬಾಂಗ್ಲಾದೇಶ, ಈ ಕಡೆಯಿಂದ ರಂಗೂನು, ಬ್ರಹ್ಮದೇಶ ಎಲ್ಲ ಸೇರ್ಕೊಂಡ್ಬಿಡ್ಬೇಕು. ಆಗಿ ಹಿಂದೂ ರಾಷ್ಟ್ರ ಅಖಂಡ ಭಾರತ ಖಂಡ ಆಗಬೇಕು. ಓಟ್ ಹಾಕ್ಲಿಕ್ಕೆ ನಾವು ಹೋಗ್ಬೇಕು ಅಂದರೆ ನಮ್ಮ ಭಾಳ ಬಾಲ್ಕನಿ ಆಡಿಯನ್ಸ್ ಇದ್ದಂಗೆ ನಾವು. ಬ್ಲ್ಯಾಕ್ ಟಿಕೆಟ್ ನಡೆಯೋದು, ಗಾಂಧಿ ಕ್ಲಾಸ್ ಹತ್ರ ಹೋಗೋದು ಆಗಲ್ಲ BJP ಅವ್ರಿಗೆ. ಇದು TMC ಅಂಥವ್ರಿಗೆ, ವಿಪಕ್ಷದವ್ರು ತುಂಬ ಚೆನ್ನಾಗುತ್ತೆ. ಈ ರೀತಿಯಾದಂಥ ಸರ್ಕಸ್ಗಳು ಈ ಥರ ನಡೆಯೋದಿಲ್ಲ ಅಂತ ಸ್ಪಷ್ಟವಾದಂಥ TMCಯನ್ನು ಉದ್ದೇಶಿಸಿ ಚುನಾವಣಾ ಆಯೋಗ ಟ್ವೀಟ್ ಮಾಡಿದೆ. ಮೊದಲ ಬಾರಿಗೆ ಚುನಾವಣೆಯ ಬಾರಿಗೆ. ಇಲ್ಲಿಗೆ ಪಶ್ಚಿಮ ಬಂಗಾಳದ ಚುನಾವಣೆಯ ಮಜಾ ಹೇಗಿರುತ್ತೆ ಸುಮ್ಮನೆ ಆಲೋಚನೆ ಮಾಡಿ ನೋಡಿ. ಮತ್ತು ಮುಂದಿನ ಸಂಚಿಕೆಗಳಲ್ಲಿ
ಪಶ್ಚಿಮ ಬಂಗಾಳದ ಕುರಿತಾದಂಥ ತುಂಬ ಇಂಟ್ರೆಸ್ಟಿಂಗ್ ಆದಂಥ ಬೇರೆ ಬೇರೆ ಘಟನೆಗಳನ್ನು ಹೇಳ್ತೀನಿ. ಈ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.